ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸಬು ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಾಕುವಂಥ ವೀಡಿಯೋಸ್ನ ಪೂರ್ತಿ ವೀಡಿಯೋಸ್ನ ನೋಡಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹಾಗೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೆ. ಫ್ರೆಂಡ್ಸ್, 2023ನೇ ಇಸ್ವಿದು ಲಾಸ್ಟ್ ಇಯರ್ದು ಮತ್ತು ಈ ವರ್ಷದ್ದು 2 ವರ್ಷದ್ದು ವಿಡಿಯೋ ಇದರಲ್ಲಿ ಬರ್ತಾ ಇದೆ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ವಿಡಿಯೋ ಮಾಡ್ತಾಯಿದ್ವಿ. ಬನ್ನಿ, ನಾವೆಲ್ಲ ಹೊರಗಡೆ ಹೋಗ್ತಾಯಿದ್ವಿ. ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ವಿ. ಹಾಂ, ಅಮ್ಮಜ್ಜಿಯ ಓದ್ತಾ ಕುರಿನಾ? ಸರಿ, ನಾವೆಲ್ಲಿ ಹೋಗ್ತಾಯಿದ್ವಿ? ಎಲ್ಲಿ ಹೋಗ್ತಾಯಿದ್ವಿ? ಎಲ್ಲಿ? ಚಮ್ಮಿಗೆ ಹೋಗ್ತಾಯಿದ್ದೀರಾ? ಯಾವ ಚಮ್ಮಿಕ? ಹಾಂ, ಯಾಕೆ ನೆಡ್ಕೊಂಡು ಹೋಗ್ತಿರೋದು ನೀನು? ಹಾಂ, ಯಾಕೆ ನೆಡ್ಕೊಂಡು ಹೋಗ್ತಿರೋದು? ಪಪ್ಪ ಇಲ್ಲಿ? ಹಾಂ, ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಹಾಗೆ ಹೋಗೋಣ, ನಿಮಗೂ ತೋರಿಸ್ತೀವಿ ಯಾವ ಥರ ಎಲ್ಲ ಇದೆ, ಎಷ್ಟೆಲ್ಲ ದೇವ್ರು ಬಂದಿದೆ. ತುಂಬ ಚೆನ್ನಾಗಿ ಮಾಡ್ತಾರೆ. ವರ್ಷನೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ವರ್ಷ ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಇವತ್ತು ನಾವು ನಡ್ಕೊಂಡು ಹೋಗ್ತಾಯಿದ್ವಿ, ಮಗನ ಕರ್ಕೊಂಡು. ಹಸ್ಬೆಂಡು ಊರಿಗೆ ಹೋಗಿದ್ದಾರೆ, ಹಾಗೆ ಬರ್ತಾರೆ. ಹಾಗಾಗಿ ನಾವು ಈಗ ಹೋಗ್ತಾಯಿದ್ದೀವಿ. ಬನ್ನಿ. ವೆರಿ ಗುಡ್. ಅಕ್ಕ ಎಲ್ಲೋಗೈತೆ? ಗಾನ ಎಲ್ಲೋಗೋಳೆ? ಎಲ್ಲಿಗೆ ಹೋಗಿರೋದು? ನಾನು ಬಂದು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬಂದಿರೋಂಥದ್ದು ಪಕ್ಕದ ಊರಿಗೆ. ಪ್ರತಿ ವರ್ಷವೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಎಲ್ಲ ಸೆಲೆಬ್ರೇಷನ್ ಮಾಡ್ತಾರೆ ಇಲ್ಲಿ ದೇವರನ್ನ ಕರ್ಕೊಂಡ್ಬಂದು. ಇದು ಬಂದು ಲಾಸ್ಟ್ ಇಯರ್ ವಿಡಿಯೋ. ಈ ವರ್ಷದ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ, ಹಾಗೆ ನೋಡಿ. ಲಾಸ್ಟ್ ಇಯರ್ ವಿಡಿಯೋಗೂ ಈ ವರ್ಷ ವಿಡಿಯೋಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಆ ದೇವ್ರನ್ನ ನೋಡೋದೇ ಒಂದು ತುಂಬಾ ಖುಷಿ. ಯಾಕೆಂದರೆ ಕಣ್ಣು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆ ದೇವರಿಗೆ ಅಲಂಕಾರ ಇರ್ಬೋದು, ಅಲಂಕಾರ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿರುತ್ತೆ. ಮತ್ತು ಇಲ್ಲಿ ನೋಡ್ತಾ ಇರೋದು ಕೋಳಿ, ಕುರಿ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ. ನಾವು ಎಲ್ಲ ಪೂಜೆ ಎಲ್ಲ ಮಾಡೋಷ್ಟರೊಳಗಡೆ ಹಸ್ಬೆಂಡ್ ಕೂಡ ಬಂದರು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಮತ್ತೆ ಹೊರಟ್ವಿ. ದೇವರಿಗೆ ಪೂಜೆ ಮಾಡ್ತಾ ಇರೋಂಥದ್ದು ನೋಡ್ತಾ ಇರ್ಬೋದು. ಎಷ್ಟು ಜನ ಅಂದರೆ ತುಂಬಾ ಜನ. ಯಾಕಂದರೆ ಸುತ್ತಮುತ್ತ ಇರುವಂಥ ಹಳ್ಳಿಯವರೆಲ್ಲ ಬರೋದ್ರಿಂದ ತುಂಬಾ ರಶ್ ಆಗಿರುತ್ತೆ ಇಲ್ಲಿ ಜಾಗದಲ್ಲಿ. ನಾವು ಬಂದು ಬೆಳಗ್ಗೆ ಸ್ವಲ್ಪ ಬೇಗನೆ ಬಂದಿದ್ವಿ ಲಾಸ್ಟ್ ಇಯರು. ಈ ವರ್ಷ ಸ್ವಲ್ಪ ಲೇಟಾಗಿ ಬಂದ್ವಿ. ಈ ವರ್ಷದ ವೀಡಿಯೋಗೂ ಲಾಸ್ಟ್ ವರ್ಷ ವೀಡಿಯೋಗೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಯಾಕಂದರೆ ವರ್ಷದ ವೀಡಿಯೋಗೂ ಈ ವರ್ಷದ ಕಂಪೇರ್ ಮಾಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟ್ ಇಯರ್ದು ಕೂಡ ಈಗ ಕಂಟಿನ್ಯೂ ಆಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ವರ್ಷದ ವಿಡಿಯೋ ಇದು. ಇಲ್ಲಿ ಪಕ್ಕದಲ್ಲೂ ಈಗೆಲ್ಲ ಕುತ್ಕೊಂಡು ದೀಪಗಳೆಲ್ಲ ಮಾಡ್ಕೊಂಬಂದಿರ್ತಾರೆ, ಅದನ್ನೆಲ್ಲ ಜೋಡಿಸ್ಕೊಂಡು ತಟ್ಟೆಗೆಲ್ಲ ಇಟ್ಕೊತಿದ್ರು. ಇಲ್ಲಿ ಕುರಿ, ಕೋಳಿ ಎಲ್ಲ ಕಟ್ ಮಾಡಿದ್ದಾರೆ. ದೇವ್ರಿಗೆ ಹರಕೆ ಎಲ್ಲ ಮಾಡ್ಕೊಳ್ತಾರಲ್ಲ, ಅವರೆಷ್ಟು ಜನ ಇವತ್ತಿನ ದಿವಸ ಬಂದು ಮಾಡಿರೋವಂಥದ್ದು ಕುರಿ ಕೋಳಿ ಕಟ್ ಮಾಡಿಕೊಂಡು ಮತ್ತು ಹರಕೆನ ತೀರಿಸ್ಕೊತಾರೆ. ಏನದು ಹರಕೆ ಇದ್ದು ಮಾಡ್ಕೊಳ್ತಿರಲ್ವ ಅದನ್ನು ತೀರಿಸ್ಕೊಳಂತ. ನಾವು ಕೂಡ ಲಾಸ್ಟ್ ಇನ್ನೇನು 4-5 ಇಯರ್ಸ್ ಬ್ಯಾಕು ನಾನು ಕೂಡ ಹರಕೆ ಮಾಡಿ ಕೋಳಿ ಕಟ್ ಮಾಡಿ ಮತ್ತು ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಈಗ ಹಸ್ಬೆಂಡ್ ಕೂಡ ಹೋಗಿದ್ದಾರೆ, ಹೋಗಿ ಅವರು ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಬಂದರು. ಇಲ್ಲಿ ನೋಡ್ತಾ ಇರ್ಬೋದು, ಈ ವರ್ಷದ ಅಣ್ಣೆಮ್ಮ ಇದು. ಈ ವರ್ಷದಲ್ಲಿ ಯಾವ ಥರ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲನೂ ಅಷ್ಟೇ ಇರ್ಬೋದು, ತುಂಬ ಚೆನ್ನಾಗಿತ್ತು. ಇದೆಲ್ಲ ಅಕ್ಕ ತಂಗಿ ಲಾಸ್ಟಲ್ಲಿರುವಂಥದ್ದು ಮಾತ್ರ ಅಣ್ಣ ಅಂತ ಹೇಳ್ಬಿಟ್ಟು ಮುನೇಶ್ವರ. ಸುತ್ತಮುತ್ತ ಇರುವಂಥ ದೇವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾವ ಥರ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ದೇವರ ಅಲಂಕಾರ ಆಗಿರ್ಬೋದು, ದೇವರ ಒಂದು ನಿಮಗೇನಾದ್ರು ಗೊತ್ತಿದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಈಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನಾಯಿ ಬೆಲ್ಟೆಲ್ಲ ತೆಗೆದು ಕಿತ್ತಾಕ್ಕೊಂಡು ಎಲ್ಲ ಓಡಾಡ್ತಾಯಿತ್ತು. ಅದಕ್ಕೆ ಬೆಲ್ಟ್ ಇರಲಿಲ್ಲ, ಅದಕ್ಕೆ ಬರಬೇಕಾದ್ರೆ ಹಾಗೆ ಬೆಲ್ಟೆಲ್ಲ ತಗೊಂಡು ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಬಂದು ನನ್ನ ಮೇಲೆ ಮಲ್ಕೊಂಡು ಯಾವ ಥರ ಇದು ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು. ಇನ್ನು ಯಾರ ಹತ್ರನೂ ಹೋಗೋದಿಲ್ಲ ಅದು. ನನ್ನನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಹಸ್ಬೆಂಡ್ ಹತ್ರ ಆಗಿರ್ಬೋದು, ಯಾರ ಹತ್ರ ಎಲ್ಲ ಭಯಪಡ್ತಾರೆ. ಸ್ವಲ್ಪ ಏನು ಗೊತ್ತಾ, ಇದು ಮಾಡುತ್ತೆ, ನನ್ನನ್ನು ಬಿಟ್ಟು ಯಾರನ್ನೂ ಇದು ಮಾಡೋದಿಲ್ಲ. ಯಾರ ಹತ್ರನೂ ಇಷ್ಟು ಪ್ರೀತಿ ಕೂಡ ತೋರಿಸೋದಿಲ್ಲ ಇದು ಬಂದು. ಯಾಕೆಂದರೆ ನಾನು ಸಾಕ್ತಾ ಇರೋವಂಥದ್ದು ಇದು. ನನ್ನನ್ನು ನಂಬಿ ಬಂದಿದೆ, ಹಾಗಾಗಿ ನಾನು ಮಾತ್ರ ಇದನ್ನು ಇದು ಮಾಡೋಕ್ಕೆ ಆಗೋದು.
ನೋಡಿ ಹೋಗ್ತಾನೆ ಇಲ್ಲ, ಹತ್ತೋಗಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಬಂದು ನನ್ನ ಮೇಲೇ ಮಲ್ಕೊಳೋದು ಆ ಥರ ಎಲ್ಲ ಮಾಡ್ತಾಯಿತ್ತು. ಇದು ಬಂದು ಬುಧವಾರ ಹಾಗೂ ಮಗಳ ಸ್ಕೂಲಿಂದೆಲ್ಲ ಬಂದಿದ್ಲು. ಇನ್ನೇನು ಈವ್ನಿಂಗು 5 ಆಗಿದೆ. ಈಗ ನಾನು ಲಾಗ್ ಮಾಡ್ತಾಯಿರೋದು. ಹಾಗೆ ಎಲ್ಲ ಮಕ್ಕಳೆಲ್ಲ ಸ್ಕೂಲಿಂದ ಒಬ್ಬೊಬ್ಬರಾಗೆಲ್ಲ ಬರ್ತಾಯಿದ್ರು, ಅವರು ನಮ್ಮ ಮೈದುನ ಮಕ್ಕಳು. ಈಗ ನಾನು ಬಂದು ನಾಯಿ ನೋಡ್ತಾ ಇರೋದು, ಅದು ಎಷ್ಟು ಇದು ಮಾಡ್ತಾಯಿದೆ ಅಂತ. ಅವರೆಲ್ಲ ಭಯ ಪಡ್ತಾರೆ, ಯಾಕಂದರೆ ಕಚ್ಚುತ್ತೆ ಅಂತ ಹೇಳ್ಬಿಟ್ಟು. ಅದು ಮನೆ ಹತ್ರ ಕಟ್ಟೋಕ್ಕಿರ್ಬೇಕಾದ್ರೂ ಅಷ್ಟೇ ಅವ್ರನ್ನೆಲ್ಲ ನೋಡಿ ಇದು ಮಾಡ್ತದೆ. ಆದರೆ ನಾನು ಅದಕ್ಕೆ ಊಟ ಹಾಕಿ ಎಲ್ಲ ಮಾಡೋದ್ರಿಂದ ಅದು ಯಾವಾಗಲೂ ನನ್ನ ಜೊತೆಯಲ್ಲಿ ಚೆನ್ನಾಗಿರುತ್ತೆ. ಎಲ್ಲೇ ಆಗಲಿ ಈ ಥರ ಬಂದು ಕೂತ್ಕೊಂಡ್ರೆ ಬಂದು ನನ್ನ ಮೇಲೆ ಮಲ್ಕೊಂಡು ಇದು ಮಾಡ್ತಾ ಇರುತ್ತೆ. ಅದಕ್ಕೇನೋ ಒಂಥರ ಖುಷಿ. ಮೂಕ ಪ್ರಾಣಿ ಅಂತ ಹೇಳ್ತೀವಿ, ನಾವು ಎಷ್ಟು ಪ್ರೀತಿ ತೋರಿಸ್ತೀವೋ ಅದು ಕೂಡ ಅಷ್ಟೇ ಪ್ರೀತಿ ಕೊಡುತ್ತೆ. ಈಗ ಮಗಳು ನಾನು ಹಿಡ್ಕೊತೀನಮ್ಮ ಅಂತ ಹೇಳ್ಬಿಟ್ಟು ಬೆಲ್ಟ್ ಹಾಕಿ ಚೈನ್ ಹಾಕಿದ್ದೀನಿ. ಅದಕ್ಕೆ ನಾನು ಕೂಡ ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಹೋಗ್ತಾ ಇಲ್ಲ, ಬಂದು ಮತ್ತೆ ನನ್ನ ಹತ್ರನೇ ಮಲ್ಕೊಳೋದು ಅದೆಲ್ಲ ಮಾಡ್ತಾಯಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಸಾಕಿರೋದು, ಅದಕ್ಕೆ ನನ್ನ ಹತ್ರ ಬರುತ್ತೆ, ನಿನ್ನ ಹತ್ರ ಬರಲ್ಲ ಅಂತ. ಅವನಿಗೆ ಭಯ ನಾಯಿ ಅಂದರೆ. ನನ್ನ ಮಗ ನೋಡ್ಬೋದು ಎಷ್ಟು ದೂರದಲ್ಲಿ ನಿಂತ್ಕೊಂಡಿದ್ದೀನಿ ಅಂದ್ಬಿಟ್ಟು ಬರ್ತಾ ನೋಡಿ, ಅದು ಟ್ರೈನ್ ತೊಗೊಂಡು ಬಂದ ದೇವಸ್ಥಾನದಿಂದ ಬರಬೇಕಾದ್ರೆ. ಈಗ ಮಗಳು ನೋಡಿ ಒಂದು ವಾಕ್ ಕರ್ಕೊಂಡು ಹೋಗ್ತಾಳೆ, ಸುಮ್ಮನೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ರನ್ನಿಂಗ್ ರೇಸ್ ಮಾಡ್ತಾಯಿದ್ಲು. ನನಗೆ ನಾಯಿ ಅಂದರೆ ಅಲರ್ಜಿ, ಆದರೆ ಇದು ಚಿಕ್ಕ ಮರಿಯಿಂದ ನಮ್ಮ ಮನೆಯಲ್ಲೇ ಇರೋದ್ರಿಂದ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಹಾಗಾಗಿ ನನಗೂ ತುಂಬ ಇಷ್ಟ, ನನ್ನ ಮಗನಿಗೂ ಇಷ್ಟ. ಅದು ಬಿಟ್ಟರೆ ತುಂಬಾ ಇದು ಮಾಡ್ತಾಯಿರ್ತಾನೆ. ಇನ್ನೇನು ಈವ್ನಿಂಗ್ ಹೋಗ್ತಾ ಹಾಗೇ ಮಳೆಯೂ ಕೂಡ ಬಂತು. ಮಳೆ ಬರ್ತಾಯಿದೆ. ಇನ್ನೇನು 6:30 ಆಯಿತು, ಅಷ್ಟರಲ್ಲಿ ಮಳೆ ಬಂತು. ಆ ವಿಡಿಯೋನ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ